ಮಧ್ಯಾಹ್ನ ಒಂದು ದೊಡ್ಡ ಎನೆಕಿಲ್ಲು ಎಲೆಮಾರಿ ಅರಣ್ಯದಲ್ಲಿ ಏಕಾಂಗಿಯಾಗಿ ನಡೆದು ಬರುತ್ತಿತ್ತು. ನೆಲ ಬಡಿದಂತೆ ಬಿರುಕು ಬಿಟ್ಟಿತ್ತು. ಗಾಳಿ ಬಿಸಿ, ಮರಗಳ ಎಲೆಗಳು ಒಣಗಿ ಹೋಗಿದ್ದವು. ಆ ಎಲೆಫೆನ್ಸ್ ಆಯಾಸವಾಗಿ ಬಾಯಾರಿಕೆಯಿಂದ ಮುಂದಕ್ಕೆ ನಡೆಯುತ್ತಿತ್ತು. ಆಗ ಆನಕ್ ಚಪ್! ಎಲೆಫೆನ್ಸ್ ಕಾಲು ಜಾರಿತು ಮತ್ತು ಒರಟಾದ ಹಳ್ಳಕ್ಕೆ ಬಿದ್ದು ಹೋದದು. ಮಣ್ಣು ಮತ್ತು ನೀರು ಎಲ್ಲೆಡೆ ಚಿಮ್ಮಿತು. ಎಲೆಫೆನ್ಸ್ನ ಕಾಲುಗಳು ಮಣ್ಣಿನಲ್ಲಿ ಸಿಕ್ಕಿಹಾಕಿಕೊಂಡವು. ಅದು ಹೆದರಿದಂತೂ ನೋಡೋದೇ ಕಷ್ಟ. ಈ ದೃಶ್ಯವನ್ನು ಹತ್ತಿರದ ಕಲ್ಲು ಮೇಲಿದ್ದ ಸಣ್ಣ ಅಣನೆ ನೋಡುತ್ತಿತ್ತು. ಎಲೆಫೆನ್ಸ್ನ ತೊಂದರೆ ನೋಡಿ ಅಣನೆಗೆ ಕರುಣೆ ತೋಚಿತು. ಬೇಗ ಬೇಗ ನಾನೇನು ಮಾಡಬೇಕು? ಅಣನೆ ಧೈರ್ಯವಾಗಿ ಮಾತಾಡಿತು. ತಕ್ಷಣ ತನ್ನ ಗೆಳೆಯರನ್ನೆಲ್ಲ ಕರೆದು ಒಬ್ಬಳತನವಿಲ್ಲದಂತೆ ಲತೆಯೊಂದು ಎಲೆಫೆನ್ಸ್ ಕಾಲಿಗೆ ಕಟ್ಟಿದರು. ಎಲ್ಲರೂ ಸೇರಿ ಎಳೆಯಲು ಪ್ರಾರಂಭಿಸಿದರು. ಎಲೆಫೆನ್ಸ್ ಸಹ ತನ್ನ ಶಕ್ತಿ ಹಾಕಿ ಸಹಕರಿಸಿತು. ಕೊನೆಗೆ ಎಲ್ಲರೂ ಸೇರಿ ಎಲೆಫೆನ್ಸ್ನನ್ನು ಹಳ್ಳದಿಂದ ಹೊರತೆಗೆದರು. ಎಲೆಫೆನ್ಸ್ ಕಣ್ಣಲ್ಲಿ ಕೃತಜ್ಞತೆ ಮೆರೆಯಿತು. ನಗುವಿನ ಜೊತೆಗೆ ಕಣ್ಣೀರು ಬಿದ್ದಿತು. ಧನ್ಯವಾದಗಳು ನನ್ನ ಅಣ್ಣೆ, ತಮ್ಮಂದಿರೇ. ನೀವು ನನ್ನನ್ನು ಉಳಿಸಿದ್ದೀರಿ. ಅಣನೆ ನಗುತ್ತು ಹೇಳಿತು. ಅಣ್ಣ, ಸಹಾಯ ಮಾಡಲು ಗಾತ್ರವಿಲ್ಲ, ಮನಸ್ಸು ಬೇಕು. ಆ ದಿನದಿಂದ ದೊಡ್ಡ ಎಲೆ ಮತ್ತು ಸಣ್ಣ ಅಣನೆ ಗೆಳೆಯರಾದರು. ಸಹಾಯ ಮತ್ತು ಸ್ನೇಹ ಎಲ್ಲದಕ್ಕೂ ಮೇಲು ಎಂಬ ಪಾಠವನ್ನು ಅವರು ಎಲ್ಲರಿಗೂ ಕಲಿಸಿದರು.